ಅದು ರಾಜ್ಯದ ಪ್ರತಿಷ್ಠಿತ ಮಠದಲ್ಲಿದ್ದ ಆನೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಆನೆಯನ್ನ ಬಿಡಾರದಲ್ಲಿ ಚಿಕಿತ್ಸೆಗೆ ಬಿಡಲಾಗಿತ್ತು. ಅನಾರೋಗ್ಯದ ಆನೆಯನ್ನ ನಿಯಮಾನುಸಾರ ಮತ್ತೊಂದು ಮಠ ಪಡೆದುಕೊಂಡಿತ್ತು. ಚಿಕಿತ್ಸೆ ವೆಚ್ಚವನ್ನ ಭರಿಸಿ ಆನೆಯನ್ನ ಮಠಕ್ಕೆ ತರಲಾಗಿತ್ತು. ಇದೀಗ ಆರೋಗ್ಯವಾಗಿದ್ದ ಹಿನ್ನೆಲೆ ಆನೆ ನಮಗೆ ಬೇಕು ಅಂತ ಮಠ. ಇದಕ್ಕೆ ಒಪ್ಪದ ಜನರು ಈ ಆನೆ ನಮ್ಮದು ಅಂತ ವಾಪಸ್ ಕಳಿಸಿದ್ದಾರೆ. ಮಠದಲ್ಲೇ ಆನೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 16ರಲ್ಲಿ ಉಡುಪಿ ಕೃಷ್ಣ ಮಠದ ಸುಭದ್ರ ಆನೆ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿದ್ದು, ಮಾರಕವಾದ ಕಾಯಿಲೆ ಇದೆ ಅಂತೇಳಿ ಅದನ್ನ ಸಂರಕ್ಷಣೆ ಮಾಡೋಕ್ಕಲ್ಲ ಅಂತೇಳಿ 2016ರಲ್ಲಿ ಶಿವಮೊಗ್ಗ ಸಕ್ರೆಬೈಲು ಅರಣ್ಯ ಪ್ರದೇಶಕ್ಕೆ ಹಸ್ತಾಂತರ ಮಾಡಿದ್ರು. ಅದಕ್ಕೆ ಹೊನ್ನಾಳಿ ಮಠದ ಶ್ರೀಗಳು ಪ್ರಾಣಿಗಳ ಬಗ್ಗೆ ವಿಶೇಷವಾದ ಒಂದು ಕಾಳಜಿ, ಪ್ರೀತಿ. ಆನೆ ಬೇಕು ಅಂತ ಗೊತ್ತಾದ ಸಂದರ್ಭದಲ್ಲಿ 2019ರಲ್ಲಿ ಈ ಸುಭದ್ರೆ ಆನೆ ಅರಣ್ಯ ಇಲಾಖೆಯಿಂದ ಮಠಕ್ಕೆ 2027/9/2019ರಲ್ಲಿ ಆದೇಶ ಆಗಿದೆ. 2019ರಿಂದ ಇಲ್ಲಿವರೆಗೂ ಏನು ಆ ಚಿಕಿತ್ಸೆಗೆ 9 ಲಕ್ಷಕ್ಕೂ ಹೆಚ್ಚು ಹಣವನ್ನು ಮಠದ ಹೊನ್ನಾಳಿ ಶ್ರೀ ಮಠ ಚನ್ನಪ್ಪ ಮಠದ ಕಲ್ಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಮೀಜಿಗಳು ಆನೆಯನ್ನು ನಮ್ಮೆಲ್ಲರ ಸಹಕಾರದಿಂದ ಮಠಕ್ಕೆ ತಂದು ಬಹಳ ಪ್ರೀತಿಯಿಂದ ಸಾಕಿದರು. ಈ ಆನೆ ಹೆಸರು ಸುಭದ್ರ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದ ಆನೆ. ಈ ಆನೆ ಮೊದಲು ಉಡುಪಿ ಶ್ರೀಕೃಷ್ಣ ಮಠದಲ್ಲಿದ್ದು 2019ರಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಆನೆಯನ್ನ ಚಿಕಿತ್ಸೆಗೆ ಅಂತ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಬಿಡಲಾಗಿತ್ತು. ಚಿಕಿತ್ಸೆ ಸಂದರ್ಭದಲ್ಲಿ ಚೇತರಿಕೆ ಕಾಣಲಿಲ್ಲ. ಈ ಕಾರಣ ಸಕ್ರೆಬೈಲು ವೈದ್ಯರು ಶ್ರೀಕೃಷ್ಣ ಮಠಕ್ಕೆ ಆನೆಯನ್ನ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ತಿಳಿಸಿದ್ದಾರೆ. ಆದರೆ ಮಠದವರು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಆನೆಯನ್ನ ಬೇಡ ಎಂದಿದ್ದಾರೆ. ಆ ವೇಳೆ ಹಿರೇಕಲ್ ಮಠದ ಸ್ವಾಮೀಜಿಗಳು ಈ ವಿಷಯ ತಿಳಿದು ಆನೆ ನಮಗೆ ಬೇಕು, ಚಿಕಿತ್ಸೆ ಮುಂದುವರಿಸಿ ಹಣವನ್ನು ನಾವೇ ಭರಿಸ್ತೇವೆ ಅಂತ ಹೇಳಿದ್ದಾರೆ. ನಂತರ ನಿಯಮಾನುಸಾರ ಆನೆಯನ್ನ ಹಸ್ತಾಂತರ ಮಾಡಿಸಿಕೊಂಡಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಆನೆಗೆ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗಿದೆ. 400 ಕೆಜಿ ಇದ್ದ ಆನೆ ಚಿಕಿತ್ಸೆ ಬಳಿಕ 800 ಕೆಜಿ ಆಗಿದ್ದು ಆರೋಗ್ಯವಾಗಿದೆ. ಆರೋಗ್ಯದಲ್ಲೇ ಚೇತರಿಕೆ ಕಂಡ ಆನೆಯನ್ನ ಹೊನ್ನಾಳಿ ಹಿರೇಕಲ್ ಮಠಕ್ಕೆ ತರಲಾಗಿದೆ. ಇದೀಗ ಈ ಆನೆ ನಮಗೆ ಬೇಕು ಅಂತ ಶ್ರೀಕೃಷ್ಣ ಮಠದವರು ಲಾರಿ ಸಹಿತ ಹೊನ್ನಾಳಿಗೆ ಬಂದಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಭಕ್ತರು ಮಠಕ್ಕಾಗಮಿಸಿ ಈ ಆನೆಯನ್ನ ಯಾವುದೇ ಕಾರಣಕ್ಕೂ ವಾಪಸ್ ಕೊಡುವುದಿಲ್ಲ, ನಿಯಮಾನುಸಾರ ಆನೆಯನ್ನ ಪಡೆಯಲಾಗಿದೆ ಅಂತ ವಾಪಸ್ ಕಳಿಸಿದ್ದಾರೆ. ಇತ್ತೀಚೆಗೆ ಉಡುಪಿ ಮಠ ಆನೆ ಬೇಕಂತೇಳಿ ಇತ್ತೀಚೆಗೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಹೇಳೋದು, ಒಂದು ಸಾರಿ 30/6/2025ರಲ್ಲಿ ಸರ್ಕಾರದಿಂದ ಪ್ರಧಾನ ಮುಖ್ಯ ಸಂರಕ್ಷಣೆ ಅಧಿಕಾರಿ ಮಾನ್ಯ ಸಚಿವರ ಒಂದು ಮುಖ್ಯ ಆದೇಶ ಮೇರೆಗೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಸರ್ಕಾರ ಆದೇಶ ಇದೆಲ್ಲ ಇದೆ, ಏನು ಹೊನ್ನಾಳಿ ಮಠಕ್ಕೆ ಸ್ಥಳಾಂತರ ಮಾಡಿದ ಆನೆಯ ಪ್ರಮಾಣ ಪತ್ರ ಇದೆ. ಕಳೆದ ಹಲವು ತಿಂಗಳುಗಳಿಂದ ಸುಭದ್ರ ಆನೆ ಹೊನ್ನಾಳಿ ಹಿರೇಕಲ್ ಮಠದಲ್ಲಿದೆ. ಇಲ್ಲಿಗೆ ಬರುವ ಭಕ್ತರು ಪ್ರಮುಖ ಆಕರ್ಷಣೆ ಕೇಂದ್ರ ಕೂಡ ಆಗಿದೆ. ಮಠದ ವಿಶೇಷ ಕಾರ್ಯಕ್ರಮ ಮತ್ತು ಹಬ್ಬದ ದಿನಗಳಲ್ಲಿ ಈ ಆನೆ ಪಾಲ್ಗೊಳ್ಳುತ್ತೆ. ಇಲ್ಲಿಗೆ ಬರುವ ಭಕ್ತರಿಗೂ ಸಹ ಈ ಆನೆ ಅಚ್ಚುಮೆಚ್ಚಾಗಿದೆ. ಈ ಕಾರಣ ಈ ಆನೆಯನ್ನ ಮಠದಲ್ಲಿಯೇ ಉಳಿಸಿಕೊಳ್ಳಲಾಗಿದೆ. ಅನಾರೋಗ್ಯದ ಸಂದರ್ಭದಲ್ಲಿ ಆನೆ ಬೇಡ ಎಂದಿದ್ದ ಉಡುಪಿ ಶ್ರೀಕೃಷ್ಣ ಮಠ ಇದೀಗ ಆರೋಗ್ಯವಾದ ಮೇಲೆ ಆನೆ ವಾಪಸ್ ಕೊಡಿ ಅನ್ನೋದು ಸರಿಯಲ್ಲ ಎಂಬುದು ಭಕ್ತರ ಅಭಿಪ್ರಾಯವಾಗಿದೆ. ಆನೆಯ ಚಿಕಿತ್ಸಾ ವೆಚ್ಚವನ್ನ ಹೊನ್ನಾಳಿ ಮಠವೇ ಭರಿಸಿದ್ದು ನಿಯಮದಂತೆ ಆನೆಯನ್ನ ಪಡೆದಿದೆ. ಈ ಆನೆಯನ್ನ ಯಾವುದೇ ಕಾರಣಕ್ಕೂ ವಾಪಸ್ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆನೆಗಾಗಿ ಲಾರಿ ಸಮೇತ ಬಂದ ಕೃಷ್ಣ ಮಠದವರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ತೆರಳಿದ್ದಾರೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ RK ಟಾಕ್ಸ್ ಡಿಜಿಟಲ್ ನ್ಯೂಸ್.